ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ, ಮಕ್ಕಳು ಒಂದು ಸಂಸ್ಕೃತಿ, ಆಚಾರ, ವಿಚಾರ, ಒಂದು ಯಾರಿಗಾದರೂ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದರೆ ಇದರಲ್ಲಿ ತಂದೆ ತಾಯಿ ಪಾತ್ರ ಮುಖ್ಯ ಆಗಿರುತ್ತೋ, ಶಿಕ್ಷಕರ ಪಾತ್ರ ಮುಖ್ಯ ಆಗಿರುತ್ತೋ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಯಾಕಪ್ಪ ಇದೇ ಕಂಟೆಂಟ್ ತಗೊಂಡೆ ಅಂತ ಹೇಳಿದರೆ, ರೀಸೆಂಟಾಗೆ ನನಗೆ ಒಂದು ಅನುಭವ ಆಯಿತು ಈ ವಿಚಾರದ ಬಗ್ಗೆ. ಏನಪ್ಪ ಅಂದರೆ ಇದರಲ್ಲಿ ತಪ್ಪು ಯಾರ್ದು ಅಂತ ಹೇಳಿ ನಾನು ನಿಮಗೆ ಕೊಟ್ಬಿಡ್ತೀನಿ. ಫೈನಲಿ ಕಮೆಂಟ್ ಬಾಕ್ಸ್ ಯಾವಾಗಲೂ ಆನ್ ಇರುತ್ತೆ, ಕಮೆಂಟ್ ಮಾಡ್ಬೋದು. ಯಾಕೆಂದರೆ ನಾನು ಹೇಳಿದ್ದು ಸರಿನೋ, ನಾನು ಯೋಚನೆ ಮಾಡಿದ್ದು ಸರಿನೋ, ಅವರು ಆನ್ಸರ್ ಕೊಟ್ಟಿದ್ದು ಸರಿನೋ, ಕಮೆಂಟ್ ಬಾಕ್ಸಲ್ಲಿ ಖಂಡಿತ ನೀವು ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮೂಲಕ ಸ್ಟಾರ್ಟಿಂಗ್ ಹೇಳ್ತೀನಿ. ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ, ಹಂಗಾದ್ರೆ ಅರ್ಥ ಆಗುತ್ತೆ. ಏನಪ್ಪ ಅಂತ ಹೇಳಿದರೆ, ಹಿಂಗೆ ನಾನು ಒಂದು ಸಾರಿ ಹೋದಾಗ ಅಲ್ಲಿ ಒಂದು ಮೀಟಿಂಗ್ ಆಗ್ತಾಯಿತ್ತು. ಮೀಟಿಂಗ್ ಅಂದರೆ ಒಂದು ಪೇರೆಂಟ್ಸ್ ಮೀಟಿಂಗ್ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋದಾಗ ಇಯರ್ಲಿದು ಎಲ್ಲ ಅವರು ಸ್ಕೂಲಲ್ಲಿ ಎಲ್ಲ ಹೇಳ್ತಾಯಿದ್ರು. ಸ್ಕೂಲಲ್ಲಿ ಎಲ್ಲ ಹೇಳ್ತಾ ಇರಬೇಕಾದ್ರೆ ಕೆಲವೊಂದು ಪೇರೆಂಟ್ಸ್ ನಿಮ್ಮ ಒಪಿನಿಯನ್ನು ನಮ್ಮ ಸ್ಕೂಲ್ ಬಗ್ಗೆ ಆಗಿರ್ಬೋದು, ನಿಮ್ಮ ಮಕ್ಕಳು ಗ್ರೋ ಬಗ್ಗೆ ಆಗಿರ್ಬೋದು, ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ನಿಮಗೆ ಏನು ಅನಿಸುತ್ತೋ ಶೇರ್ ಮಾಡಿಕೊಡಿ ಅಂತ ಹೇಳಿ ಒಂದು ಅವಕಾಶ ಕೊಟ್ಟಿದ್ದರು. ಆವಾಗ ಒಬ್ಬ ಪೇರೆಂಟ್ಸ್ ಕೇಳ್ತಾಯಿದ್ರು. ಎಲ್ಲ ಹೇಳಿದರು. ಸ್ಪೋರ್ಟ್ಸಿನ ಬಗ್ಗೆ ಕೇಳಿದರು, ಎಜುಕೇಷನ್ ಬಗ್ಗೆ ಕೇಳಿದರು, ಸಿಲೆಬಸ್ ಬಗ್ಗೆ ಕೇಳಿದರು. ಅವರಿಗೆ ಏನೇನೆಲ್ಲ ಡೌಟ್ಸ್ ಇದ್ದ ಅದನ್ನೆಲ್ಲ ಕೇಳಿದರು. ಏನೆಲ್ಲ ಚೇಂಜಸ್ ಮಾಡಬೇಕು ಅದನ್ನು ಸಹ ಕೇಳಿದರು. ಅದ್ರ ಜೊತೆ ಇನ್ನೊಂದು ಎಕ್ಸ್ಟ್ರಾ ಕೇಳಿದರು. ರೆಸ್ಪೆಕ್ಟ್, ಸಂಸ್ಕೃತಿ, ಆಚಾರ, ವಿಚಾರ ಇದನ್ನು ನಿಮ್ಮ ಸ್ಕೂಲಲ್ಲಿ ಕಲಿಸ್ತಾ ಇಲ್ಲ. ನಮ್ಮ ಮಗು ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಬಾರೋ ಹೋಗು ಅನ್ನುತ್ತೆ, ಬಾರೆ ಹೋಗಿ ಅನ್ನುತ್ತೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ರೆಸ್ಪೆಕ್ಟ್ ಇಲ್ಲದ ಥರ ಒಂದು ಏನಂತಾರೆ ಮ್ಯಾನರ್ಸ್ ಇಲ್ಲದ ಥರ ನಡ್ಕೋತಾನೆ, ಹೇಳಿದ ಮಾತು ಕೇಳಲ್ಲ, ಹೋಗೇ ಬಾರೆ, ರೆಸ್ಪೆಕ್ಟ್ ಇಲ್ಲದ ಥರ ಮಾತಾಡ್ತಾನೆ ಅಂತ ಕೇಳಿದ್ರು. ಆವಾಗ ಅದು ಅಂದರೆ ಶಿಕ್ಷಕರು ಏನೋ ಹೇಳಿದರು ಬಿಡಿ, ಅದು ಅವರೇನು ಹೇಳಿದರು, ಅವ್ರು ಹೇಳಿದ್ದು ಕೂಡ ತುಂಬ ಚೆನ್ನಾಗೇ ಇತ್ತು. ಆನ್ಸರ್ ಹೆಂಗಿತ್ತು ಅಂದರೆ, ನೋಡಿ ನಾವು ಕೂಡ ನಮ್ಮ ಸ್ಕೂಲಲ್ಲಿ ಏನು ಕಲಿಸ್ಬೇಕೋ ಅದನ್ನು ಕಲಿಸ್ತೀವಿ. ಅವರು ಮೇಯ್ನಾಗಿ ಸ್ಕೂಲಾಗಿ ಕಲಿಸೋದಂತೂ ಖಂಡಿತ ಕಲಿಸ್ತಾರೆ. ನಾನು ಈ ವಿಚಾರದಲ್ಲಿ ಶಿಕ್ಷಕರ ಪರವಾಗಿ ಹೇಳ್ತೀನಿ. ಯಾಕೆಂದರೆ ಹಂಗಂತ ಪೋಷಕರೇನು ಕಲಿಸಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಬ್ಬರು ಪೋಷಕರು ಈ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಅವ್ರೇನು ಹೇಳಿದರು, ನಮ್ಮ ಸ್ಕೂಲಷ್ಟು ಕಲಿಸೋಷ್ಟು ನಾವು ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲ ಕಲಿಸ್ತಾ ಇದ್ದೀವಿ. ಈ ಒಂದು ಪ್ರಾಬ್ಲಮ್ ಇರೋದು ನಮ್ಮ ಸ್ಕೂಲಲ್ಲ. ಪ್ರಾಬ್ಲಮ್ಮು ನಮ್ಗೆ ಆಗ್ತಾ ಇಲ್ಲ. ಇದರಲ್ಲಿ ನಮಗೆ ಆ ಮಗು ಎಷ್ಟು ರೆಸ್ಪೆಕ್ಟ್ ಕೊಡಬೇಕೋ ಅದನ್ನು ನಮಗೆ ಕೊಡ್ತಾ ಇದೆ. ಆ ಮಗುಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ನಾವು ಕೊಡ್ತಾ ಇದ್ದೀವಿ. ಫ್ರೆಂಡ್ಸಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಕೊಡ್ತಾ ಇದೆ. ನಮಗೆ ಎಷ್ಟು ರೆಸ್ಪೆಕ್ಟ್ ಸಿಗಬೇಕು ಅಷ್ಟು ಸಿಗ್ತಾ ಇದೆ. ಬಟ್ ಪ್ರಾಬ್ಲಮ್ ಆಗಿರೋದು ನಿಮಗೆ ಆ ಮಗುವಿಂದ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಅದು ನಿಮ್ಮ ಪ್ರಾಬ್ಲಮ್, ಮಗು ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿದರು. ಅದು ಏಕೆಂದರೆ ಮನೆಯೇ ಮೊದಲ ಪಾಠಶಾಲೆ ಅಂತಿರುತ್ತಾನೆ. ಹೌದು, ಮನೆಯೇ ಮೊದಲ ಪಾಠಶಾಲೆ ಅಂತ ಅದು ಯಾವಾಗಲೂ ರೂಢಿಯಲ್ಲಿದೆ. ನಾವು ಮಕ್ಕಳಿಗೆ ಅದು ಏನೇ ಒಂದು ಕಲಿಸ್ತೀವಿ ಅಂತ ಹೇಳಿದರು, ಡೈರೆಕ್ಟಾಗಿ ಹುಟ್ಟಿದ ಮಗು ತಗೊಂಡೋಗಿ ಸ್ಕೂಲಿಗಂತೂ ಹಾಕೋಕ್ಕೆ ಸಾಧ್ಯನೇ ಇಲ್ಲ, ಹಾಕೋದೂ ಇಲ್ಲ. ಹುಚ್ಚರು ಅಂತಾರೆ ಹಾಕಿದನ್ನು ಅಲ್ವಾ. ನಾವು ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡುವಂತಹ ಸುಮಾರಷ್ಟು ವಿಚಾರಗಳಿದ್ದಾವೆ. ಅವನ್ನ ನಾವು ಹೇಳ್ಕೊಡ್ಲೇಬೇಕು, ಅದು ನಮ್ಮ ಕರ್ತವ್ಯ. ನಾವು ಯಾರ್ದೋ ಕಡೆಯಿಂದ ನಮ್ಮ ಮಗುಗೆ ನಮ್ಮ ಮಗು ನಮಗೆ ರೆಸ್ಪೆಕ್ಟ್ ಕೊಡಬೇಕು, ಯಾರ್ದೋ ಕಡೆಯಿಂದ ಮಗು ಉದ್ಧಾರ ಆಗಬೇಕು, ಬೇರೆಯೇ ಬಂದು ನಮ್ಮ ಮಗುನ ತೀಡಬೇಕು, ಬೆಳೆಸಬೇಕು, ಒಳ್ಳೆಯದು ಕೆಟ್ಟದ್ದು ಹೇಳಬೇಕು ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ತುಂಬ ತಪ್ಪು. ಅದು ತಪ್ಪಿರೋದು ನಮ್ಮದು, ಅದು ನಮ್ಮ ಜವಾಬ್ದಾರಿ. ನಮ್ಮ ಮಗುಗೆ ನಾವು ಹೇಳ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ಊಟ ಮಾಡೋದ್ರಿಂದನೇ ಇರ್ಬೋದು. ಒಂದು ಊಟ ಮಾಡೋ ವಿಚಾರದಲ್ಲಿ ಕೆಲವೊಬ್ರು, ಅಯ್ಯೋ ನಮ್ಮ ಮಾತೇ ಕೇಳಲ್ಲ ಮೇಡಮ್, ನಮ್ಮ ಮಾತೇ ಕೇಳಲ್ಲ, ಬರೀ ಹೊರಗಿಂದೇ ತಿಂಡಿ ತಿನ್ನೋಕ್ಕೆ ಇಷ್ಟಪಡ್ತಾನೆ, ಗೋಬಿ ಬೇಕು ಅಂತಾನೆ, ಪಾನಿಪುರಿ ಬೇಕು ಅಂತಾನೆ ಅಂತೆಲ್ಲ ಅವನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಅವ್ರ ಸ್ಕೂಲಲ್ಲಿ ಟೀಚರ್ಸ್ ಆಗಿರೋದು ಇಲ್ಲ ತಾನೆ. ಅವ್ರು ಪಾಠ ಮಾಡೋಕ್ಕೆ ಅವರು ಎಕ್ಸ್ಟ್ರಾ ಪಾಠದ ಜೊತೆ ಅವ್ರ ಲೈಫ್ ಹೇಗೆ ಮಾಡಬೇಕು, ಅವ್ರ ಗುರಿ ಹೇಗೆ ಮುಟ್ಟಬೇಕು, ಒಂದು ಸಕ್ಸಸ್ಫುಲ್ ಮನುಷ್ಯ ಆಗಬೇಕು ಅಂದರೆ ಗುರುವಿನ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ, ಶಿಕ್ಷಕರ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ. ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವೇನು ಕಲಿಸ್ಬೇಕು ಅದು ನಾವು ಕಂಟ್ರೋಲಾಗಿರಬೇಕು. ಮೊದಲು ಅವರು ಕಂಟ್ರೋಲಾಗಿರಬೇಕು ಅನ್ನೋಕ್ಕಿಂತ ಮೊದಲು ನಾವು ಕಂಟ್ರೋಲಾಗಿರಬೇಕು. ಆ ಫುಡ್ಡು ನಮ್ಗೆ ಹೆಲ್ತಿಗೆ ಒಳ್ಳೇದಲ್ಲ. ನಾವೇ ತಿನ್ನೋದು ಬಿಡಬೇಕು. ನಾವೇ ತಿನ್ನೋದು ಬಿಟ್ಟರೆ ಮಕ್ಕಳು ಕೇಳ್ತಾರೆ ಕೊಡಿಸಿ ಅಂತ. ನಾವೇ ರೂಢಿ ಮಾಡಿರ್ತೇವೆ ತಾನೇ. ಅಯ್ಯೋ ಬೇಜಾರು, ಶನಿವಾರ ಬಂತು, ಸಾಯಂಕಾಲ ಬಂತು, ಏನಾದ್ರು ತಿನ್ನಂಗಾಯ್ತು, ಗೋಬಿ ತಿನ್ನೋಣ, ಪಾನಿಪುರಿ ತಿನ್ನೋಣ, ಪಿಜ್ಜಾ ತಿನ್ನೋಣ, ಬರ್ಗರ್ ತಿನ್ನೋಣ. ನಾವೇ ಆ ಅಭ್ಯಾಸ ಮಾಡಿದರೆ ಮಗು ಇನ್ನೊಂದ್ಸತಿ ಕೇಳುತ್ತೆ, ಹಠ ಮಾಡುತ್ತೆ, ಅದೇ ಬೇಕು ಅಂತ ಕೇಳುತ್ತೆ. ಮಗು ಕೇಳಿದಾಗ ಬೇಜಾರಕ್ಕೊಂದ್ಸತಿ ಕೊಡ್ಸೋಣ. ಇತ್ತೀಚೆಗೆ ಏನಾಗಿದೆ ಅಂದರೆ ಅದೇ ಒಂಥರ ತಿನ್ನೋದೇ ಒಂದು ಅಭ್ಯಾಸ. ದಿನ ಸಾಯಂಕಾಲ ಆಗಂಗಿಲ್ಲ, ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕು.
ಮನೆಯಲ್ಲೇ ಮಾಡಿಕೊಡಿ, ಮನೆಯಲ್ಲೇ ಹೆಲ್ದಿಯಾಗಿರೋ ಆಹಾರ ಮಾಡಿಕೊಡಿ, ತಿನ್ನಲಿ. ಅದು ಬಿಟ್ಟು ಹೊರಗೇ ತನ್ನಬೇಕು, ಅದನ್ನು ಕೂಡ ಶಿಕ್ಷಕರ ಮೇಲೆ ಏರೋದು. ಎಂತೆಂಥ ಒತ್ತಡಗಳು ಏರ್ತಾರೆ ಅಂದರೆ ಶಿಕ್ಷಕರ ಮೇಲೆ. ಈ ಶಿಕ್ಷಕರಿಗೆ ಅಂತಲ್ಲ, ಅದರಲ್ಲಿ ನಮ್ಮ ಜವಾಬ್ದಾರಿನೂ ಕೂಡ ನಾನು ಹೇಳ್ಕೊತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾವು ಮನೇಲೇ ಹೇಳಬೇಕು, ಈ ಫುಡ್ ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು, ಇದು ಈ ಥರ ಪ್ರಾಬ್ಲಮ್. ಆ ಮಕ್ಕಳಿಗೆ ಅದು ಏನು ಅಂತ ಗೊತ್ತಿರಲ್ಲ, ಅದು ತಿಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರಲ್ಲ. ನಾವು ದೊಡ್ಡವ್ರು ತಾನೇ, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಏನು ತಿನ್ನಬಾರ್ದು, ಏನು ತಿನ್ನಬೇಕು ಕೂರಿಸ್ಕೊಂಡು ಮಕ್ಕಳಿಗೆ ಹೇಳಿದರೆ ಮಕ್ಕಳು ಕೇಳ್ತಾರೆ. ಕೇಳಲ್ಲ ಅಂತಲ್ಲ, ಅದನ್ನು ಕೇಳ್ತಾರೆ. ಸೊ ಈ ಫೋನ್ ಹಿಡ್ಕೊಂಡು ಏನೇನೋ ಅನಾವಶ್ಯಕವಾಗಿ ನೋಡೋದನ್ನೇ, ಈ ಫೋನಲ್ಲೂ ಕೂಡ ಇನ್ಫಾರ್ಮೇಷನ್ಸ್ ಸಿಗುತ್ತೆ. ಇಂಥ ತಿಂದರೆ ಏನು ಪ್ರಾಬ್ಲಮ್ ಆಗುತ್ತೆ, ಇಂಥ ತಿಂದರೆ ಏನು ಪ್ರಾಬ್ಲಮ್, ಇಂಥ ತಿಂದರೆ ಏನು ಉಪಯೋಗ ಆಗುತ್ತೆ, ಅದನ್ನು ಮಕ್ಕಳಿಗೆ ತೋರಿಸ್ಬಿಟ್ಟು ನಿಮಗೆ ಓನಾಗಿ ಹೇಳೋಕ್ಕಾಗಲಿಲ್ಲ ಅಂದರೆ ಈ ಫೋನೇ ಐತಲ್ಲ ಸೋಷಿಯಲ್ ಮೀಡಿಯಾ, ಅದಂತೂ ಅದ್ರ ಮೇಲೆ ಎಲ್ಲರೂ ಡಿಪೆಂಡ್ ಆಗಿದ್ದಿರ್ತಾನೆ. ಅದರಲ್ಲಿ ತೋರಿಸಿ ಹೇಳಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಓಕೆನಾ? ಅದು ಒಂದು. ಇನ್ನು ರೆಸ್ಪೆಕ್ಟ್ ವಿಚಾರಕ್ಕೆ ಬಂದಾಗ, ನೀವು ಮನೆಯಲ್ಲಿರೋ ಅಂಥ ವ್ಯಕ್ತಿ, ಇವಾಗ ಬಿಡಿ ಏನು ದೊಡ್ಡ ದೊಡ್ಡ ಭಾಳ ಜನ ಇರೋ ಅಂಥ ಒಂದು ಕೂಡು ಕುಟುಂಬ ಅಂತಲ್ಲ, ಪುಟ್ಟ ಫ್ಯಾಮಿಲಿ ಇರ್ತಾರೆ, ಇರೋರೆ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ. ನಾವು ಆದರೂ ನಮ್ಮ ಗಂಡನಿಗೆ ಆಗಲಿ, ಹೆಂಡತಿಗೆ ಗಂಡ ಆಗಲಿ, ಗಂಡನಿಗೆ ಹೆಂಡತಿ ಆಗಲಿ, ಒಂದು ರೆಸ್ಪೆಕ್ಟ್ ಅಂತ ಅವರಿಬ್ಬರು ನಡುವೆ ಇದ್ದರೆ ಮಕ್ಕಳಿಗೆ ಆಟೋಮೆಟಿಕಲಿ ರೆಸ್ಪೆಕ್ಟ್ ಬರುತ್ತೆ. ತಂದೆಗೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಮಕ್ಕಳು ಮಾತಾಡ್ತಾರೆ, ತಾಯಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಅವರಿಬ್ಬರಲ್ಲೇ ಹೊಂದಾಣಿಕೆ, ಅವರಿಬ್ಬರಲ್ಲೇ ರೆಸ್ಪೆಕ್ಟ್ ಇಲ್ಲ. ಬಾರೋ ಹೋಗೋ ಅಂತ ಹೆಂಡ್ತಿ, ಅದೊಂಥರ ಫ್ಯಾಷನ್ ಆಗಿದೆ. ಬಾರೋ ಹೋಗು ಅಂತ ಹೆಂಡ್ತಿ ಕರೆಯೋದು, ಬಾರೇ ಹೋಗಿ ಅಂತ ಹೆಂಡ್ತಿ ಕರೆಯೋದು, ಅದೊಂಥರ ಅವರಿಬ್ಬರು ಫ್ಯಾಷನ್ ಆಗಿರೋದು. ನಿಮ್ಮಿಬ್ಬರು ಈ ಜೊತೆಗಿದ್ದಾಗ ನೀವು ಯಾವ ರೀತಿನಾದರೂ ಕರ್ಕೊಳ್ಳಿ, ಮಕ್ಕಳಿದ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಹೆಂಡ್ತಿಗೆ. ಅಯ್ಯೋ ಹಂಗಂದರೆ ನಮ್ಗೆ ಅಷ್ಟು ಇಲ್ವಾ ಅಧಿಕಾರ ಹೆಂಡ್ತಿಗೆ ಬಾರಿ ಅನ್ನೋದು? ಸೊ ನೀವು ಮಕ್ಕಳ ಜೊತೆ ಸಂಸಾರ ಮಾಡ್ತಿದ್ದೀರಾ, ನಿಮ್ಮ ಜೊತೆ ಮಕ್ಕಳಿದ್ದಾರೆ, ನೀವಿಬ್ಬರಷ್ಟೇ ಇಲ್ಲ. ನೀವು ಎಷ್ಟು ರೆಸ್ಪೆಕ್ಟ್ ನಿಮ್ಮ ಹೆಂಡ್ತಿಗೆ ಕೊಡ್ತೀರೋ, ಮಕ್ಕಳು ಕೂಡ ಅಷ್ಟು ರೆಸ್ಪೆಕ್ಟು ಅವ್ರ ತಾಯಿಗೆ ಕೊಡ್ತಾರೆ. ಮೊದಲೇ ಹೇಳಿದೆ, ತಾಯಿಯೇ ಮೊದಲ ಗುರು, ತಂದೆಯೇ ತಪ್ಪು ಸರಿ ಹೇಳೋ ಅಂತಹ ಒಂದು ಮಾರ್ಗದರ್ಶಕರಾಗಿರ್ತಾರೆ. ಸೊ ಇಬ್ಬರೂ ಅರ್ಥ ಮಾಡ್ಕೊಳ್ಳಿ, ಇಬ್ಬರೂ ಅರ್ಥ ಮಾಡಿಕೊಂಡು ಮಗುವಿಗೆ ಏನು ಕಲಿಸ್ಬೇಕೋ ಅದನ್ನು ಕಲಿಸಿ. ಎಲ್ಲ ಡಿಪೆಂಡ್ ಇದು ಮಾಡಬೇಡಿ. ಇನ್ನು ಯಾರೋ ಗುರು ಬೇರೆ ದೊಡ್ಡವರು ಏನೋ ಬಂದರು, ಸೊ ಅವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರನ್ನ ಏನು ಮಾತಾಡಿಸ್ಬೇಕು, ಅದನ್ನು ನಾವು ಮನೇಲೇ ಹೇಳ್ಕೊಡ್ಬೇಕು. ಅದು ಯಾರೋ ಬಂದು ನಮ್ಮ ಮಕ್ಕಳಿಗೆ ಕಲಿಸ್ತಾರೆ, ನೀವೇ ಕಲಿಸ್ಬೇಕು, ಅದು ನಮ್ಮ ತಪ್ಪಾಗುತ್ತೆ. ಇನ್ನೂ ನಮ್ಮ ಮಕ್ಕಳಿಗೆ ಇನ್ನೂ ಸ್ವಲ್ಪ ಕಲಿಸ್ಬೇಕು, ಇಂಡಿಪೆಂಡೆಂಟ್ ಆಗಿರೋದನ್ನ ಕಲಿಸ್ಬೇಕು. ಇತ್ತೀಚೆಗೆ ನಾವು ಏನು ಮಾಡ್ತೀವಿ ಅಂದರೆ, ನಾನು ಕೂಡ ಸೇರಿಸ್ಕೊಂಡು ಹೇಳ್ತೀನಿ ನನ್ನನ್ನು, ಏಕೆಂದರೆ ನಾನು ಒಬ್ಬ ಪೇರೆಂಟಾಗಿ ಹೇಳ್ತೀನಿ, ಮಕ್ಕಳಿಗೆ ಜವಾಬ್ದಾರಿ ಕಲಿಸ್ಬೇಕು. ಜವಾಬ್ದಾರಿ ಅಂದರೆ ದೊಡ್ಡ ದೊಡ್ಡ ಜವಾಬ್ದಾರಿ ತೊಗೊಂಬಂದು ಕೆಲಸ ಅಂತ ಹೇಳ್ತಾ ಇಲ್ಲ. ಸೊ ಅವರಿಗೆ ಆದಂಥ ಅವರು ವರ್ಕ್ ಮಾಡೋಕ್ಕೆ, ಕೆಲಸ ಮಾಡ್ಕೊಳೋಕ್ಕೆ ಪುಟ್ಟು ಆ ವಯಸ್ಸಿಗೆ ತಕ್ಕಂಗೆ ನಾವು ಕೆಲಸಗಳನ್ನ ಕಲಿಸ್ಕೊಂತ ಹೋಗಬೇಕು. ಫಾರ್ ಎಕ್ಸಾಂಪಲ್, ನನ್ನ ಮಗಳು ಒಂದು 10 ಇಯರ್ಸ್ ಅಂತ ಇಟ್ಕೊಳ್ಳಿ, ಅವಳು ಎದ್ದ ತಕ್ಷಣ ಏನು ಕೆಲಸ ಮಾಡಬೇಕು, ಅವಳು ಲಂಚ್ ಬ್ಯಾಗ್ ತೊಗೊಂಬರ್ಬೇಕು, ವಾಟರ್ ಬಾಟ್ಲು ತೊಗೊಂಬರ್ಬೇಕು, ಅವಳು ಡ್ರೆಸ್ ರೆಡಿ ಮಾಡ್ಕೋಬೇಕು, ಅವಳ ಬ್ಯಾಗ್ ಅವಳೇ ರೆಡಿ ಮಾಡ್ಕೋಬೇಕು, ಅವಳ ಟಿಫನ್ ಬಾಕ್ಸಿಗೆ ಅವಳೇ ಟಿಫನ್ ಹಾಕೋಬೇಕು, ಅವಳು ತಿಂದ ತಟ್ಟೆ ಅವಳೇ ತೊಳ್ಕೋಬೇಕು. ಕೆಲವೊಂದು ಸಾಮಾನ್ಯವಾಗಿರೋ ಚಿಕ್ಕ ಕೆಲಸ ಅನಿಸ್ಬೋದು ಇದು, ಆದರೆ ಇವೇ ಕೆಲಸ ಮುಂದೆ ದೊಡ್ಡವಾಗೋದು. ಅಷ್ಟು ಪುಟ್ಟ ಕೆಲಸ ಕಲಿಸ್ಲಿಲ್ಲ ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ಮಕ್ಕಳು ಡಿಪೆಂಡ್ ಆಗಬೇಕಾಗುತ್ತೆ. ಮುಂದೆ ಎಲ್ಲದಕ್ಕೂ ಕೂಡ ಒಂದು ನೀರು ತಂದು ಕೊಡೋಕ್ಕೂ ಕೂಡ ತಾಯಿ ಮೇಲೆ ಇಲ್ಲ ತಂದೆ ಮೇಲೆ ಡಿಪೆಂಡ್ ಆಗ್ತಾರೆ. ತಂದೆ ಮೇಲೆ ಡಿಪೆಂಡ್ ಆಗ್ತಾರೆ ಅನ್ನೋಕ್ಕಿಂತ ತಾಯಿ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾರೆ. ಇವನ್ನೆಲ್ಲ ಕಲಿಸ್ಬೇಕಾಗಿರೋದು ಮೊದಲನೇದು ತಂದೆಗಿನ್ನ ಹೆಚ್ಚಿಗೆ ತಾಯಿ ಅಂತ ಹೇಳ್ತೀನಿ. ಸೊ ನಾವಾದರೂ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಪುಟ್ಟ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಇವಾಗೇ ಜವಾಬ್ದಾರಿಯಿಂದ ಅವರಿಗೆ ವರ್ತಿಸೋದು ಕಲಿಸಿದ್ರೆ ಮುಂದೆ ಅವರು ಯಾರದೇ ಜವಾಬ್ದಾರಿನ ತಗೊಳಕ್ಕೂ ಕೂಡ ರೆಡಿಯಾಗಿರ್ತಾರೆ. ಇವಾಗ ಕಲ್ತಿದ್ದೆ ಮುಂದೆ ಬರೋದು. ಇನ್ನು ಧೈರ್ಯ, ಈಗ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ, ಗುಮ್ಮ ಬಂತು ಊಟ ಮಾಡು, ಇವನ್ನೆಲ್ಲ ಬಿಟ್ಬಿಡ್ಬೇಕು. ಊಟ ಮಾಡಬೇಕು, ಹೊಟ್ಟೆ ತುಂಬಿಸ್ಬೇಕು ಮಕ್ಕಳಿಗೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿ, ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ ಆ ಥರ ಹೇಳಿ ಊಟ ಮಾಡಿಸಿ. ಆಮೇಲೆ ಅಲ್ಲಿ ಏನೋ ಬರುತ್ತೆ, ಭಯ ಹುಟ್ಟಿಸೋದು, ಆ ಥರದವೆಲ್ಲ ಪೇರೆಂಟ್ಸ್ ಬಿಡಬೇಕು. ನಾವು ಬಿಟ್ಟು ಇರೋ ಫ್ಯಾಕ್ಟನ್ನ ಹೇಳಿ ಮಕ್ಕಳನ್ನ ಜವಾಬ್ದಾರಿ ನಾವು ತೊಗೋಬೇಕು. ಇನ್ನು ಇಂಡಿಪೆಂಡೆಂಟ್ ಅನ್ನೋಕ್ಕಿಂತ ನೆಕ್ಸ್ಟು ಏನೇ ಒಂದು ದೊಡ್ಡ ಪ್ರಾಬ್ಲಮ್ ಬಂತು ಅಂತ ಹೇಳಿ, ಆ ಪ್ರಾಬ್ಲಮಲ್ಲೂ ಮಕ್ಕಳು ಯಾರ ಜೊತೆಗಿರಲ್ಲ. ಇವಾಗ ನಾವು ಎಷ್ಟು ದಿನ ಇರ್ಬೋದು, ಈಗ ಹೇಳ್ತೀನಿ ನೆಗೆಟಿವ್ ಆಗಿ ಅಂತಲ್ಲ, ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡೋಕ್ಕಿಂತ ಮೊದಲು ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಟ್ರೆ ಪಾಸಿಟಿವ್ ಬಗ್ಗೆ ಒಂದು ಓವರ್ ಕಾನ್ಫಿಡೆಂಟ್ ಬರುತ್ತೆ. ಸೊ ನಾವು ಹೇಗಿರ್ತೀವಿ ಮುಂದೆ ಎಲ್ಲ ಟೈಮಲ್ಲೂ ನಮ್ಮ ಮಕ್ಕಳ ಜೊತೆ ನಾವು ಇರೋಕ್ಕಾಗಲ್ಲ. ಕೆಲವೊಂದು ಸಂದರ್ಭ ಒಬ್ಬಂಟಿಯಾಗಿ ಹೋರಾಡೋಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕೋಸ್ಕರ ಮಕ್ಕಳನ್ನೇ ನಾವು ಇವಾಗಲೇ ಧೈರ್ಯವಾಗಿ ಇರೋದನ್ನು ಕಲಿಸ್ಬೇಕು. ಓಕೆನಾ?
ಕಲಿಸ್ತಾ ಹೋಗ್ತಾ ಅವ್ರಿಗೆ ಏನೋ ಒಂದು ಪರಿಸ್ಥಿತಿ ಬಂದರೆ ನಾನು ಎದುರಿಸ್ತೀನಿ, ನಾನು ಒಬ್ಬನೇ ಸಾಲ್ವ್ ಮಾಡ್ತೀನಿ. ಇನ್ನು ಪುಕ್ಲ ಏನಾದರೂ ನಾವು ಅಯ್ಯೋ ಆಗಲ್ಲ, ನಿನ್ನ ಕೈಗೆ ಆಗಲ್ಲ, ನಿನ್ನ ಕೈಗೆ ಆಗಲ್ಲ, ನೀನು ಮಾಡಬೇಡ, ಅವನ್ನೆಲ್ಲ ನಾವು ಹೇಳ್ಕೊಟ್ರೆ ಮಾಡೋ ಅಂಥ ಮಗುನೂ ಕೂಡ ನಾವು ಮಾಡಲ್ಲ. ಅದಕ್ಕೋಸ್ಕರ ಇಂಡಿಪೆಂಡೆಂಟಾಗಿ ಇರೋದನ್ನು ಪುಟ್ಟ ಪುಟ್ಟ ಕೆಲಸನೇ ಕಲಿಸ್ಕೊಂತ ಹೋಗಿ ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಅದು ಬಂದು ಶಿಕ್ಷಕರು ಕಲಿಸ್ರಿ ಅಂತ ಹೇಳೋಕ್ಕಾಗಲ್ಲ. ಅವನ್ನೆಲ್ಲ ನಾವು ಮನೇಲಿ ಏನು ಕಲಿಸ್ಬೇಕು ಅದನ್ನು ಕಲಿಸ್ಬೇಕು. ಓಕೆನಾ? ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಇದು ಮಾಡಿದ್ರೆ ಕೆಲವೊಬ್ಬರಿಗೆ ನೇರ ಇರೋದನ್ನು ಮಕ್ಕಳಿಗೆ ಕಲಿಸ್ಬೇಕು. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೆಯರು ಯಾರು, ಕೆಟ್ಟರು ಯಾರು. ಸೊ ಕೆಲವೊಬ್ಬರು ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ. ಸೊ ಕೆಲವೊಂದು ಮಕ್ಕಳಿಗೆ ಗೊತ್ತಾಗಲ್ಲ. ಈ ಕೆಲವೊಬ್ರದ್ದು ಅವ್ರ ಮನೆ ಪರಿಸ್ಥಿತಿ ಹೆಂಗಿರುತ್ತೋ, ಮನ ಪರಿಸ್ಥಿತಿ ಹೆಂಗಿರುತ್ತೋ, ಅವ್ರು ಬೆಳೆದು ಬಂದ ರೀತಿ ಹೆಂಗಿರುತ್ತೋ. ಈಗ ಒಂದು ಪ್ರಪಂಚ ಜನ, ಒಂದು ಸಮಾಜ ಅಂದರೆ ಸುಮಾರಷ್ಟು ಜನ ಇರ್ತಾರೆ, ಸುಮಾರಷ್ಟು ಫ್ರೆಂಡ್ಸ್ ಕೂಡ ಸಿಗ್ತಾರೆ. ಆವಾಗ ಅವ್ರಿಗೆ ಫ್ರೆಂಡ್ಶಿಪ್ ಬಗ್ಗೆನೂ ಕೂಡ ನಾವು ಅರಿವು ಮೂಡಿಸ್ಬೇಕಾಗುತ್ತೆ. ಇಂಥರ ಫ್ರೆಂಡ್ಶಿಪ್ ಮಾಡು, ಹೀಗೆ ಮಾಡು ಅಂತೇಳಿ. ತುಂಬ ಡೇಂಜರ್ ಇದೆ ಕಾಲ. ಅದನ್ನು ಕೂಡ ನಾವು ಮಕ್ಕಳಿಗೆ ಪಾಠ ಮಾಡಬೇಕಾಗುತ್ತೆ, ಹೇಳ್ಕೊಡ್ಬೇಕಾಗುತ್ತೆ. ಓಕೆನಾ? ಇನ್ನೂ ಬಂದುಬಿಟ್ಟು ಅಯ್ಯೋ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು, ಯಾರು ಏನಾದರೂ ಅನಿಸ್ಕೋಬೇಕು, ಯಾರು ಬೈದರೂ ಬೈಸ್ಕೋಬೇಕು, ಅವರು ದೊಡ್ಡವರು, ಅವರು ಹಿರಿಯರು, ಅವ್ರು ಮಾಡೋದು. ಸೊ ಅವ್ರು ಏನೇ ದೊಡ್ಡವರು ಅಂತ ಹೇಳಿದರೆ ಎಲ್ಲನೂ ಅನುಭವಿಸ್ಬೇಕು, ಎಲ್ಲದನ್ನು ಸಾಲ್ವ್ ಅದು ನಮ್ಮ ಕಾಲಕ್ಕಷ್ಟೇ. ಇತ್ತೀಚೆಗೆ ನನ್ನ ಅನುಭವದ ಮಾತು ಹೇಳ್ತೀನಿ, ಅದು ನಮಗಷ್ಟೇ ಸೀಮಿತವಾಗಿರಬೇಕು ಅಂತಲೂ ಕೂಡ ನಾನು ಹೇಳ್ತೀನಿ. ಯಾಕೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಜನ ಹೇಗಪ್ಪ ಅಂದರೆ ನಾವು ತುಳಿಸ್ಕೊತ ಹೋದಂಗೆ ನಮ್ಮನ್ನು ತುಳಿಯೋಕ್ಕೆ ಇಷ್ಟಪಡ್ತಾರೆ. ನಾವು ತುಳಿಸ್ಕೊಳಕ್ಕೆ ಇಷ್ಟಪಡಬಾರ್ದು. ನಾವು ಎದ್ದು ನಿಲ್ಲಬೇಕು. ನಮ್ಮನ್ನು ಯಾಕೆ ತುಳಿತೀರಿ, ನಮ್ಮನ್ನು ಯಾಕೆ ಎದುರಿಸ್ತೀರಾ, ನಮ್ಮನ್ನು ಯಾಕೆ ಕಂಟ್ರೋಲಲ್ಲಿ ಇಟ್ಕೊತೀರಾ, ಕ್ವಶನ್ ಮಾಡಬೇಕು. ಆ ಥರ ಗುಣ ನಮ್ಮ ಮಕ್ಳಿಗೆ ಕಲಿಸ್ಬೇಕು. ಅವ್ರು ಹಿರಿಯರು. ಇತ್ತೀಚೆಗೆ ಮೈಂಡ್ ಹೆಂಗಾಗಿದೆ ಅಪ್ಪ ಕೆಲವೊಬ್ರದ್ದು ಅಂದರೆ, ಎಲ್ರದ್ದು ಆಗಿಲ್ಲ ನಾನು ಹೇಳ್ತೀನಿ, ಅವರ ಇದರಲ್ಲೇ ಇರಬೇಕು. ನಾವು ದೊಡ್ಡವರು, ನಾವು ಹೇಳಿದ್ದೇ ಸರಿ, ನಾವು ಮಾಡಿದ್ದೇ ಸರಿ. ಅದೇನೋ ಅಂತಾರಲ್ಲ, ಅಪ್ಪ ಹಾಕಿದ ಹಾಲು ಮರಕ್ಕೆ ನೇಣು ಹಾಕೋಬೇಕು ಅನ್ನೋ ಪರಿಸ್ಥಿತಿಯವರು ತುಂಬ ಜನ ಹಿರಿಯರಿದ್ದಾರೆ. ಅಂಥರಿಂದ ನಾನು ನಿಜ ಹೇಳ್ತೀನಿ, ಅಂಥರಿಂದ ದೂರ ಇಡೋಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಮಗಳನ್ನ ನಾನು. ಯಾಕೆಂದರೆ ಅವರಿಗೆ ಜೀವನದ ಪಾಠ ಕಲಿಸ್ಬೇಕು, ಜೀವನದಲ್ಲಿ ಹೋರಾಡೋದನ್ನು ಕಲಿಸ್ಬೇಕು. ಅದು ಬಿಟ್ಟು ಜೀವನದಲ್ಲಿ ಎದುರ್ಕೊಂಡು ಯಾರಿಗೋಸ್ಕರ ಜೀವನ ತ್ಯಾಗ ಮಾಡೋದು ಮಾತ್ರ ಕಲಿಸ್ಬಾರ್ದು. ಅದು ನಮಗೆ ಹೆಂಡಾಗಬೇಕು. ಯಾರಿಗೋಸ್ಕರನೂ ಟೈಮ್ ಸ್ಪೆಂಡ್ ಮಾಡ್ತೀವಿ, ಯಾರಿಗೋಸ್ಕರನೂ ನಮ್ಮ ಟೈಮ್ ಕೊಡ್ತೀವಿ, ಯಾರಿಗೋಸ್ಕರನೂ ನಾವು ತ್ಯಾಗ ಮಾಡ್ತೀವಿ, ಯಾರಿಗೋಸ್ಕರನೂ ನಮ್ಮ ಖುಷಿ ನಾವು ಹಾಳು ಮಾಡ್ಕೋತೀವಿ. ಅದನ್ನು ನಮಗೆ ಎಂಡ್ ಮಾಡಬೇಕು. ನಮ್ಮ ಮಕ್ಕಳು ಅವರು ಖುಷಿ, ಅವರು ಅಚೀವು, ಅವರ ಜೀವನಕ್ಕೋಸ್ಕರ ಅವ್ರು ಖುಷಿಯಾಗಿ ಏನಿರಬೇಕು ಅದನ್ನು ನಾವು ಕೊಡೋಕ್ಕೆ ಪ್ರಯತ್ನ ಪಡಬೇಕು. ಓಕೆನಾ? ಅದು ಬಿಟ್ಬಿಟ್ಟು ನಾವು ಏನೋ ಬೇರೆ ರೀತಿ ಕಲಿಸೋದನ್ನ, ಇವೆಲ್ಲವನ್ನೂ ಕಲಿಸೋದು ನಮ್ಮ ಮನೆಯಲ್ಲೇ ಇರುತ್ತೆ. ಮಕ್ಕಳು ಏನೂ ಕಲ್ತು ಬರಲ್ಲ, ನಾವು ಏನೂ ಕಲ್ತಿರಲ್ಲ. ಅನುಭವ ಇರುತ್ತಲ್ಲ, ನಮ್ಮ ಅನುಭವಗಳಿಗೆ ತಕ್ಕಾಗೆ ನಮ್ಮ ಮಕ್ಕಳನ್ನ ಬೆಳೆಸಬೇಕಾಗುತ್ತೆ. ಪ್ರತಿಯೊಂದು ಹೇಳ್ಕೊಡ್ಬೇಕು. ಮನೇಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಿಗೆ, ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಮಕ್ಕಳಿಗೆ ನಾವು ಹೇಗೆಲ್ಲ ಟೈಮ್ ಕೊಡಬೇಕು ಅಂತ, ಅದನ್ನೆಲ್ಲ ಟೈಮ್ ಕೊಡೋಕ್ಕಂತ ನಮ್ಮ ಮಕ್ಕಳಿಗೆ ಈ ಥರದವೆಲ್ಲವನ್ನೂ ನಾವು ಹೇಳ್ಕೊಡ್ಬೇಕು. ಇವಾಗಿಂದನೇ ಹೇಳ್ಕೊಡ್ಬೇಕು. ಏಕೆಂದರೆ ನಾವು ನಾಳೆ ಇರ್ತೀವೋ ಹೋಗ್ತೀವೋ ಗೊತ್ತಿಲ್ಲ, ನೆಗೆಟಿವ್ ಅಂತ ಅಲ್ಲ. ಸೊ ಮಕ್ಕಳಿಗೆ ಇವನ್ನೆಲ್ಲ ಕಲಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಯಾಕಪ್ಪ ಇದು ವಿಚಾರ ಬಂತು ಅಂತ ಹೇಳಿದರೆ, ಸೊ ಆ ಕ್ವಶನ್ ಕೇಳಿದಾಗ ನಾನು ಬ್ರೀಫಾಗಿ ಯೋಚನೆ ಮಾಡಿದಾಗ, ಸೊ ತಪ್ಪು ನಮ್ಮಲ್ಲೂ ಇರುತ್ತೆ. ಎಲ್ಲ ಪೇರೆಂಟ್ಸಿಗೆ ತಪ್ಪು ಮಾಡ್ತೀರಾ ಅಂತ ನಾನು ಹೇಳಲ್ಲ. ಕೆಲವೊಬ್ಬರು ಇದನ್ನೆಲ್ಲದೂ ಕಲಿಸ್ತಾ ಜೀವನ ಮಾಡಿಸ್ತಾ ಇದ್ದಾರೆ. ಸೊ ಅದು ಗ್ರೇಟ್ ಅಂತ ಹೇಳ್ತೀನಿ. ಇನ್ನೂ ನಾವು ತಿಳ್ಕೊಳ್ಳೋದು ತುಂಬ ಇದೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು. ಜೀವನ ನಮಗೆ ತುಂಬಾ ಪಾಠ ಕಲಿಸಿರುತ್ತೆ. ಜೊತೆಗಿರೋರು ಕಲಿಸಿರ್ತಾರೆ, ರಿಲೇಟಿವ್ ಕಲಿಸಿರ್ತಾರೆ, ಸಂಬಂಧ ಕಲಿಸ್ತಾರೆ, ನಮ್ಮರು ತಮ್ಮರು ಅನ್ನೋ ಎಲ್ಲರೂ ನಮಗೆ ಪಾಠ ಕಲಿಸಿರ್ತಾರೆ. ಯಾರು ಇಲ್ಲ ರೀ, ಅವರೇ. ನಮ್ಮ ಮಕ್ಕಳಿಗೆ ನಾವು ನಾಳೆ ಇರ್ತೀವಿ, ನಮ್ಮ ಮಕ್ಕಳು ಇರೋವರೆಗೂ ಇರ್ತೀವಿ, ಎಲ್ಲ ಟೈಮಲ್ಲೂ ನಾವು ಇರ್ತೀವಿ ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳ ಜೊತೆ ಅನ್ನೋದು ಸುಳ್ಳು. ದೇವರು ಯಾವ ಟೈಮಲ್ಲಿ ಏನು ಅಂತ ಹೇಳೋಕ್ಕಾಗಲ್ಲ. ಸೊ ಯಾವಾಗಲೂ ನಮಗೆ ನಾವು ಒಬ್ಬರೇ ಒಂಟಿಯಾಗಿ ಹೋರಾಡಬೇಕು, ಒಂಟಿಯಾಗಿರಬೇಕು. ಆ ಗುಣನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಇಲ್ಲಿ ಯಾರ್ದೋ ಮೇಲೆ ಡಿಪೆಂಡ್ ಆಗೋದು. ನಾಳೆ ಏನೋ ಕಷ್ಟ ಅಂತ ಬಂದರೆ ಯಾರು ಆಗಲ್ಲ. ಎಂಥ ರಕ್ತ ಸಂಬಂಧನೂ ಬಂದರೆ ಆಗಲ್ಲ. ನಾವು ಏನಾದರೂ ಕಷ್ಟ ಹೇಳ್ಕೊಂಡಾಗ ಅಯ್ಯೋ ಹೌದಾ ಆಗ ಈಗ ಅಂತ ಸಮಾಧಾನ ಮಾಡ್ಬೋದು. ಆ ಕ್ಷಣಕ್ಕೆ ಒಂದು ಹೋಗ್ಬೋದು. ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಅವಳದೇನು ಇದ್ದಿದ್ದೆ ಬಿಡೋ ಮಾರಾಯ, ಯಾವಾಗ ನೋಡಿದ್ರು ಅದನ್ನೇ ಹೇಳ್ತಿರ್ತಾಳೆ, ತಗೊಂಡು ಎಂತ ಮಾಡ್ತೀಯ ಅಂತ ಹಿಂದಿಂದ ಆಡ್ಕೊಳೋದಿಲ್ಲ. ಆವಾಗ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಿದರೆ, ನಾವೆಲ್ಲದನ್ನೂ ನಮ್ಮವರು ತಮ್ಮವರು ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಅವರಿಗೋಸ್ಕರ ತ್ಯಾಗ ಮಾಡಬೇಕು. ನಾಳೆ ಅವ್ರು ನಮಗೋಸ್ಕರ ಇರ್ತಾರೆ. ಇವನ್ನೆಲ್ಲ ನಾವು ಸಾಲ್ವ್ ಮಾಡಿರ್ತೀವಿ. ಸೊ ಅವರು ಒಂದು ಹಂತಕ್ಕೆ ಹೋದ ತಕ್ಷಣ, ಒಂದು ಸ್ಟೇಜಿಗೆ ಹೋದ ತಕ್ಷಣ ಹಳೆದಿನೆಲ್ಲ ಬಿಟ್ಬಿಟ್ಟೆ ತಗೊಂಡು ಏನು ಮಾಡ್ತೀವಿ ಅವಳನ್ನ, ಆ ರೀತಿ ಮನಸ್ಥಿತಿಯರು ಇರ್ತಾರೆ.
ಸೊ ಹಾಗಾಗಿ ನನ್ನ ಅನುಭವದ ಮಾತು ಹೇಳ್ಬೇಕಪ್ಪ ಅಂದರೆ ಇಲ್ಲಿ ಯಾರಿಗೋಸ್ಕರ ಯಾರು ನಮ್ಮ ಮಕ್ಕಳನ್ನ ತ್ಯಾಗ ಮಾಡೋಕ್ಕೆ ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ. ಹೇಳ್ತೀನಲ್ಲ, ನಮ್ಮ ಮಕ್ಕಳನ್ನ ಬೆಳೆಸೋದು ನಮ್ಮ ಕೈಯಲ್ಲಿರುತ್ತೆ. ನಮ್ಮ ಮಕ್ಕಳಿಗೆ ಇಂಡಿಪೆಂಡೆಂಟಾಗಿ ಬದುಕಬೇಕು, ಯಾರಿಗೋಸ್ಕರ ಬದುಕಬೇಡಿ. ಎಲ್ಲರೂ ಒಂದಿನ ಹೋಗೋರೆ, ಎಲ್ಲರೂ ಅಂತ ಆ ಥರ ಹೇಳ್ತಾ ಇಲ್ಲ. ನಿಜವಾಗ್ಲೂ ನನಗೆ ಅನುಭವ, ನನ್ನ ಒಂದು ಇದ್ರ ಪ್ರಕಾರ ಹೇಳಬೇಕು ಅಂದರೆ ಯಾಕಷ್ಟಕ್ಕೆ ಯಾರೂ ಆಗಲ್ಲ. ಹಿಂದಿಂದ ಆಡ್ಕೋತಾರೆ, ಅವಳು ಹಂಗೆ ಅವಳು ಹಿಂಗೆ, ಒಂದು ಹಾಕೋನೋ ಬಟ್ಟೆಯಿಂದ ಇಡ್ಬೋದು, ತಿನ್ನೋ ಊಟದಿಂದ ಇಡ್ಬೋದು, ನಾವು ಮಾಡ್ತಾರಂಥ ಲೈಫ್ ಸ್ಟೈಲಿಂದ ಇರ್ಬೋದು, ಪ್ರತಿಯೊಂದೂ ಆಡ್ಕೋತಾರೆ. ಈ ದುಡ್ಡು ಹೆಂಗಾದರೂ ಆಡಿಸ್ಬಿಡುತ್ತೆ ಅವ್ರನ್ನ. ಅವಶ್ಯಕತೆ ಇದ್ದಾಗ ಒಂಥರ ಮಾತಾಡ್ತಾರೆ, ಅವಶ್ಯಕತೆ ಇಲ್ದಾಗ ಒಂಥರ ಮಾತಾಡ್ತಾರೆ ಜನ. ಸೊ ಈ ಸಮಾಜ ಹೆಂಗೈತಿ ಅಂತ ಹೇಳಿದರೆ ತುಂಬಾ ಡೇಂಜರ್ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ ಬಂದಿರೋದ್ರಾಗಿಂದ ನಾನು ನಿಂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲೇ ಮಾತಾಡ್ತಾ ಇರೋದು. ಸೊ ಇದನ್ನು ಪಾಸಿಟಿವ್ ಆಗಿ ಒಳ್ಳೆಯದಕ್ಕೆ ಉಪಯೋಗಿಸೋಕ್ಕಿಂತ ಜಾಸ್ತಿ ಕೆಟ್ಟದನ್ನು ಉಪಯೋಗಿಸ್ಕೊಳಂಥ ಜನನೇ ತುಂಬ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನು ನಮ್ಮ ಇದರಲ್ಲಿ ನಮ್ಮ ಒಳ್ಳೆ ರೀತಿಯಲ್ಲಿ ಒಂದು ಧೈರ್ಯವಾಗಿ ನಮ್ಮ ಮಕ್ಕಳಲ್ಲಿ ಮುಂದೆ ಏನೇ ಬಂದರೂ ಸಾಲ್ವ್ ಮಾಡಬೇಕು, ಆ ಥರ ಒಂದು ಧೈರ್ಯ ಕೊಟ್ಟು ಒಳ್ಳೆಯದು ಕೆಟ್ಟದ್ದು ತಿಳಿಸ್ತಾ ಯಾರ ಮೇಲೂ ಡಿಪೆಂಡ್ ಆಗದೇನೆ ಒಂದು ಆಚಾರ ವಿಚಾರ ಸಂಸ್ಕೃತಿ ಎಲ್ಲದೂ ನಮ್ಮ ಕೈಯಲ್ಲಿರುತ್ತೆ, ಅದನ್ನು ಕಲಿಸ್ಬೇಕು ಅಂತ ಹೇಳ್ತಾ ಇಷ್ಟೆಲ್ಲ ಇದೆ. ಏನು ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ನಾನೇನಾದರೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ, ಇಷ್ಟೊತ್ತು ನನ್ನ ವೀಡಿಯೋ ಸಮಾಧಾನವಾಗಿ ನೋಡಿದ್ದೀರಾ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತೀನಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಐಪ್ ಆಪ್ಷನ್ ಕೂಡ ಇರುತ್ತೆ, ಐಪ್ ಕೂಡ ಮಾಡಿ. ಯಾವ ಥರ ವಿಡಿಯೋ ಬೇಕು ಅಂತಲೂ ಕೂಡ ಹೇಳಿ, ಮತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಆದಷ್ಟು ಕೂಡ ನಾನು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಹಳೆ ಪ್ರೀವಿಯಸ್ ವೀಡಿಯೋನುಗಳು ಇದ್ದಾವೆ, ಅವನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಬಾಯ್.